ನಾಡಿಗೆ ಗೋಮಾತೆ ಬೇಕಲ್ಲ, ಅದಕ್ಕೋಸ್ಕರ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದರೆ ಗೋವನ್ನೇ ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತ. ಆಗ ಈ ಗೋಕಳ್ಳತನ ಅಥವಾ ಗೋವನ್ನು ಕತ್ತರಿಸುವಂಥದ್ದು ಇದೆಲ್ಲ ನಿಂತು ಬಿಡ್ತದೆ ಅಂತ ಖಂಡಿತ. ಇವಳಿಗೆ ಗಾಬರಿ ಆಯಿತು. ಗಾಬರಿಯಾಗಿ ಓಡಿದ್ಲು ಇವಳು. ಓಡಿ ಹೋಗಿ ಒಳಗೆ ನೋಡಿದರೆ ಅವನು ಊಟ ಮಾಡ್ತಾ ಇದ್ದಾನೆ. ನಮ್ಮ ಸಂಸ್ಕಾರ ಹೇಗೆ ಅಂತ ಕೇಳಿದರೆ ಊಟ ಮಾಡುವವರನ್ನು ಏಳಿಸಲಿಕ್ಕಿಲ್ಲ. ಅದಕ್ಕೋಸ್ಕರ ಇನ್ನೇನು ಮಾಡೋದು, ಕೆಳಗೆ ಬಂದು ನೋಡಿದರೆ ಸೈನಿಕರು ಮೇಲೆ ಮೇಲೆ ಬಂದು ಆಯಿತು ಆ ಸೈನಿಕರು. ಅದಕ್ಕೋಸ್ಕರ ಸೆರಗನ್ನು ಸೊಂಟದಲ್ಲಿ ಕಟ್ಟಿ ಅಲ್ಲೇ ಇದ್ದಂಥ ಒಂದು ಒನಕೆ ಹಿಡ್ಕೊಂಡು ಬಂದಂಥ ಶತ್ರುಗಳು ಯಾರಿದ್ದಾರೆ ಅಂಥವರ ತಲೆಯನ್ನು ಹೊಡಿತಾ ಬಂದಳು ಅಂತ ಹೇಳ್ತಾರೆ. ಅವಳಿಗೇನು ಇವತ್ತಿನ ಡಿಗ್ರಿ BA BCom BSc ಆಗಲಿಲ್ಲ, ಅವಳಿಗೆ ದೇಶಭಕ್ತಿಯಿಂದ ತುಂಬಿದ್ಲು ಅವಳು ಅಂತ ತಾಯಂದರು ನಮ್ಮ ದೇಶದಲ್ಲಿ ಇದ್ದದ್ದು ಅಂತ. ಅದಕ್ಕೆ ಸರ್ಟಿಫಿಕೇಟ್ ಬೇಡ, ಭಾವನೆಗಳು ಮಾತ್ರ ನಮಗೆ ಬೇಕಾಗಿರುವಂಥದ್ದು. ಅಂಥ ದೇಶವನ್ನು ರಕ್ಷಣೆ ಮಾಡಿದಂಥ ತಾಯಂದಿರಿದ್ದರೆ ಅದು ಭಾರತದಲ್ಲಿ ಮಾತ್ರ. ಅದಕ್ಕೋಸ್ಕರ ತಾಯಂದಿರ ಬಗ್ಗೆ ಇಷ್ಟು ಗೌರವ ಇರುವಂಥದ್ದು. ಆ ಗೌರವವೇ ನಾವು ಹಸುವಿಗೂ ಕೂಡ ಕೊಡ್ತಾ ಇರುವಂಥದ್ದು. ಗೋವು ಕೂಡ ತಾಯಿ ಎದೆ ಹಾಲು 1.5 ವರ್ಷನೋ ಒಬ್ಬೊಬ್ಬ ಅಂದರೆ 2 ವರ್ಷನೋ ಇರ್ಬೋದು. ಅದಾದ ನಂತರ ಜೀವನ ಪೂರ್ತಿ ನಮ್ಮನ್ನು ರಕ್ಷಣೆ ಮಾಡಿದ್ದು ತಾಯಿಯ ಎದೆ ಹಾಲು. ವಿಜ್ಞಾನಿಗಳು ಎಲ್ಲಿವರೆಗೆ ಹೇಳ್ತಾರೆ ಅಂದರೆ, ತಾಯಿಯ ಎದೆ ಹಾಲಿನ ಹತ್ತಿರ ಇರುವಂಥ ಹಾಲು ಯಾವುದು ಅಂತ ಕೇಳಿದರೆ ಯಾವುದೋ ಪೌಡರ್ನ ಹಾಲಲ್ಲ, ಅದರ ಬದಲು ಗೋವಿನ ಹಾಲು. ಯಾವ ಗೋವು ಅಂತ ಕೇಳಿದರೆ ಅಲ್ಲಿ ಚಿತ್ರದಲ್ಲಿ ತೋರಿಸಿರುವಂಥದ್ದು ಅದು ಸ್ವದೇಶಿ ಗೋವು. ಸುಮ್ಮನೆ ನಾವು ಹಾಲು ಹೆಚ್ಚು ಕೊಡ್ತದೆ ಅಂತ ಇನ್ಯಾವುದೋ ಒಂದು ಆಲ್ಸ್ಟಿನೋ ಮತ್ತೊಂದು ಎಂಥದ್ದಂತೂ ಸಾಕ್ತಾ ಇದ್ದೇವೆ. ಆದರೆ ಇದರಲ್ಲಿರುವಂಥ ಔಷಧೀಯ ಒಂದು ಶಕ್ತಿ ಅದು ಇನ್ಯಾವುದರಲ್ಲಿ ಇಲ್ಲ. ಅದು ಅಂಥ ಗೋವು ಯಾವುದಿದೆ, ನೀನು ನನ್ನನ್ನು ಬದುಕಿಸಿದ್ದೀಯ, ಅದಕ್ಕೋಸ್ಕರ ನೀನು ನನಗೆ ತಾಯಿ ಇದ್ದಾಗೆ, ಅದಕ್ಕೋಸ್ಕರ ಗೋಮಾತೆ, ಅದಕ್ಕೋಸ್ಕರ ಗೋಪೂಜೆ ನಾವು ಮಾಡ್ತಾ ಇರುವಂಥದ್ದು. ಅಂದರೆ ಅಂಥ ಶ್ರೇಷ್ಠ ಸಂಗತಿಗಳನ್ನು ನಾವು ಇಲ್ಲಿ ಮಾಡ್ತಾ ಇರೋದು ಅಂತ. ಹೀಗೆ ಒಂದೊಂದು ಇದನ್ನು ಕೂಡ ಲಕ್ಷ್ಮಿ ಬಂದಿದ್ದಾಳೆ, ನಮಗೆ ಆರ್ಥಿಕವಾಗಿ ಶಕ್ತಿ ಕೊಟ್ಟಿದ್ದಾಳೆ. ಅದು ಸುಮ್ಮನೆ ಬಂದದಲ್ಲ ಅಂತ. ತಾಯಿ ನೀನು ದೇವಿಯ ರೂಪದಲ್ಲಿ ನನಗೆ ಬಂದಿದ್ಯಾ, ಎಲ್ಲರಿಗೆ ಎಲ್ಲ ಗೆಲುವನ್ನು ಕೊಡಲಿಲ್ಲ, ಎಲ್ಲಿ ಲಕ್ಷ್ಮಿ ಒಂದು ಕೂತಿದ್ದಾಳೋ ಅಲ್ಲಿ ನನಗೆ ಗೆಲುವು ಸಿಕ್ಕಿದೆ, ಅದಕ್ಕೋಸ್ಕರ ನಿನಗೆ ಪೂಜೆನೊಂದು ಅಂತ. ನಾವು ಒಂದೊಂದರಲ್ಲಿ ಕೂಡ ಒಂದು ಆಧ್ಯಾತ್ಮಿಕ ಸಂಗತಿಯನ್ನು ಜೋಡಿಸಿರುವಂಥದ್ದು ಅದು ಹಿಂದೂ. ಅದಕ್ಕೋಸ್ಕರ ಈ ದೇಶ ಯಾವುದು ಅಂತ ಕೇಳಿದರೆ ಅದು ಹಿಂದೂ ದೇಶನೇ, ಹಿಂದೂ ರಾಷ್ಟ್ರನೇ. ಅದರಲ್ಲಿ 2 ಪ್ರಶ್ನೆ ಏನಿಲ್ಲ. ಹಿಂದೂಗಳಿಗೆ ಮಾತ್ರ ಈ ನಂಬಿಕೆ ಇರುವುದು, ಹಿಂದೂಗಳಿಗೆ ಮಾತ್ರ ಈ ನಿಷ್ಠೆ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಹಿಂದೂಗಳ ಜವಾಬ್ದಾರಿನೂ ದೊಡ್ಡದು. ದುರ್ದೈವದಿಂದ ಈ ಉತ್ಸವದ ಸಂದರ್ಭದಲ್ಲಿ ನಾವು ಖುಷಿ ಪಡುವಂಥದ್ದು ಪಟಾಕಿ ಬಿಟ್ಟು. ನಾನಿವತ್ತು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಒಬ್ಬಳು ತಾಯಿ ಬರೆದಿದ್ದಾಳೆ, ಪಟಾಕಿ ಅದು ಇವತ್ತು ಶುರುವಾದದ್ದಲ್ಲ ಅಂತ, ಹಿಂದಿನ ಕಾಲದಿಂದ ಬಂದಿದೆ ಅಂತ. ನಮ್ಮ ಹಿರಿಯರು ತೀರಿ ಹೋದವರು ಅವರೊಂದು 3-4 ತಿಂಗಳಿಗೆ ಮತ್ತೆ ಬರ್ತಾರೆ ಅಂತೆ. ಅವರನ್ನು ವಾಪಸ್ ಕಳಿಸಿಕೊಡ್ಬೇಕು ಅಂತ ಆದರೆ ಒಂದಷ್ಟು ಪಟಾಕಿಗಳ ಇದರಿಂದ ಅದನ್ನು ಕಳಿಸಿಕೊಡ್ತಾ ಇದ್ರು ಅಂತ ಹೇಳ್ತಾರೆ. ಅದು ಪಟಾಕಿ ಇವತ್ತು ಬಂದಿರೋದಲ್ಲ, ಅದು ಪರಂಪರೆಯಲ್ಲಿ ಅದು ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿ ಬಂದಿದೆ ಅಂತ. ಅಂಥ ಪಟಾಕಿಗೆ ನಿಷೇಧ ಹಾಕಿಬಿಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಾಡ್ದು ಕ್ರಿಸ್ಮಸ್ ಬರ್ತದೆ. ಕ್ರಿಸ್ಮಸ್ ಬಂದಾಗ ಪಟಾಕಿ ಬಿಡಬಹುದು, ನಮ್ಮ ಮೇಲೆ ಮಾತ್ರ ನಿಷೇಧ ಇರುವಂಥದ್ದು. ಗೋವಿನ ಮೇಲೆ, ಗೋಹತ್ಯೆ ಮೇಲೆ ನಿಷೇಧ ಇಲ್ಲ. ಮೊನ್ನೆ ಒಬ್ಬರು ಸನ್ಯಾಸಿ ಹೇಳ್ತಾ ಇದ್ದರು, ಪ್ರಾಣಿದಯಾ ಸಂಘದವರು ಇದ್ದಾರೆ, ಪೇಟ ಅಂತ ಅದಕ್ಕೆ ಒಳಗಿನ ಶಬ್ದ ಅದು. ಆ ಪ್ರಾಣಿದಯಾ ಸಂಘದವರಿಗೆ ನಾಯಿ ಮಾತ್ರ ಕಾಣುದು ಅಂತ, ನಾಯಿಲೇನಕ್ಕೆ ಹಿರಿಯರಬಲ್ಲಿ ಅಂತ. ನಮ್ಮ ತಾಯಿಯಾಗಿರುವಂಥ ಗೋಮಾತೆಯನ್ನು ಕೊಲ್ಲಬೇಡಿ ಅಂತ ಹೇಳಲಿಲ್ಲ ಅವರು. ಈ ದೇಶದ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದರೆ ಹುಲಿ ಇರಲಿ, ಕಾಡಿಗೆ ಬೇಕು, ಅದಕ್ಕೆ ಬೇಕಾದ್ರೆ ಹುಲಿ ಕಾಡಿನಲ್ಲಿರಲಿ. ನಾಡಿಗೆ ಗೋಮಾತೆ ಬೇಕಲ್ಲ, ಅದಕ್ಕೋಸ್ಕರ ರಾಷ್ಟ್ರೀಯ ಪ್ರಾಣಿ ಯಾವುದು ಅಂತ ಕೇಳಿದರೆ ಗೋವನ್ನೇ ರಾಷ್ಟ್ರೀಯ ಪ್ರಾಣಿ ಮಾಡಿ ಅಂತ. ಆಗ ಈ ಗೋಕಳ್ಳತನ ಅಥವಾ ಗೋವನ್ನು ಕತ್ತರಿಸುವಂಥದ್ದು ಇದೆಲ್ಲ ನಿಂತು ಬಿಡ್ತದೆ ಅಂತ. ಗೋವನ್ನು ಆರಾಧನೆ ಮಾಡುವಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ ಅಂತ. ಅಂಥ ಭಾವನೆಗಳ ಜೊತೆಯಲ್ಲಿ ಇರುವಂಥ ಜನಗಳು ನಾವು. ಅದಕ್ಕೋಸ್ಕರ ನಮಗೆ ಮತ್ತು ಈ ದೇಶದಲ್ಲಿರುವಂಥ ವಿಶೇಷವಾದ ಎಲ್ಲ ಸಂಗತಿಗಳು ಕೂಡ ಅದಕ್ಕೊಂದು ಆಧ್ಯಾತ್ಮಿಕ ಸಂಗತಿಗಳನ್ನು ಜೋಡಿಸಿಕೊಂಡು ಬಂದಿರೋದು. ಅದಕ್ಕೆ ಇವತ್ತು ನಿಷೇಧ ಇರುವಂಥ ಒಂದು ಪ್ರಯತ್ನ ಮಾಡ್ತಾರೆ. ನೀವು
ಶ್ಯಾಮ್ ಸುದರ್ಶನ್ ಕೂಡ ಉಲ್ಲೇಖ ಮಾಡಿದರು. ಕಳೆದ ಒಂದು ವಾರದಿಂದ ನಿಷೇಧದ ಶಬ್ದ ಜೋರಾಗಿ ಕೇಳಿ ಬರಲಿಕ್ಕೆ ಶುರುವಾಗಿದೆ. ಆ ನಿಷೇಧ ಯಾವುದು ಅಂತ ಕೇಳಿದರೆ, ಕಳೆದ ಒಂದು 100 ವರ್ಷಗಳಲ್ಲಿ ಇವತ್ತು ಜಯರಾಮ್ ರೇಗಳು ಹೇಳಿದರು, ನಮಗೆ ಕಳೆದ ಒಂದು 10-11 ವರ್ಷದಿಂದ ನಮಗೆಲ್ಲರಿಗೂ ಭಾರಿ ಗೌರವ ಸಿಗ್ತಾ ಇದ್ದ. ನನಗೊಬ್ಬರು ಇಂಗ್ಲೆಂಡಿಂದ ಬಂದವರು ಹೇಳ್ತಾ ಇದ್ದರು. ಅವ್ರು ಹೇಳಿದರು, ನಮ್ಮನ್ನು ಮೊದಲು ನೋಡಿದರೆ ಓಹ್ ಇಂಡಿಯನ್ ಅಂತ ತಮಾಷೆ ಮಾಡ್ತಾಯಿದ್ರು, ಈಗ ಓ ಇಂಡಿಯನ್ ಅಂತ ಭಾರಿ ಗೌರವದಲ್ಲಿ ನೋಡ್ತಾ ಇದ್ದಾರೆ ಅಂತಾರೆ. ಜಗತ್ತಿವತ್ತು ನಮ್ಮನ್ನು ಗೌರವದಲ್ಲಿ ನೋಡುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಅದು ಆಗಲಿಕ್ಕೆ ಕಾರಣ ಏನು ಅಂತ ಕೇಳಿದ್ರೆ, ಮತ್ತೆ ಹಿಂದುತ್ವದ ಶಕ್ತಿ ಆಧಾರದ ಮೇಲೆ ಅದನ್ನು ನಿರ್ಮಾಣ ಮಾಡಿದ ಯಾರು ಅಂತ ಕೇಳಿದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ಕಳೆದ 100 ವರ್ಷಗಳಲ್ಲಿ ಒಂದು ದೊಡ್ಡ ಒಂದು ಬದಲಾವಣೆ ಈ ದೇಶದಲ್ಲಿ ತಂದಿದ್ದೇವೆ ನಾವು. ಸಂಘ ಬರೋದಕ್ಕಿಂತ ಮೊದಲು ಈ ದೇಶವನ್ನು ಪ್ರೀತಿ ಮಾಡ್ತಾ ಇದ್ದಂಥ ಜನ ಯಾರು ಹೇಳಿ? ಅಧಿಕಾರಕ್ಕೋಸ್ಕರ ಒಂದಷ್ಟು ಜನ ಇದ್ದರು, ಆದರೆ ನಿಜವಾದ ಈ ಭೂಮಿಯನ್ನು ಪ್ರೀತಿ ಮಾಡ್ತಾ ಇದ್ದಂಥವರು ಭಾರಿ ಬೆರಳೆಣಿಕೆಯಷ್ಟು. ಅದಕ್ಕೋಸ್ಕರ ಸಂಘವನ್ನು 1925ರಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಒಬ್ಬ ಮಹಾಪುರುಷ ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೇವಾರ್ ಅಂತ ಹೇಳುವಂಥವರು ನಾಗ್ಪುರದಲ್ಲಿ ಪ್ರಾರಂಭ ಮಾಡಿರೋದು. ಆಗಲೂ ಅವರು ಪ್ರಾರಂಭ ಮಾಡಿ ಇವರಿಗೆ ಹೇಳಿದ್ರಲ್ಲ, ಇಲ್ಲಿ ಚೇತನ್ ಮತ್ತು ಹುಡುಗರೆಲ್ಲ ಸೇರಿ ಒಂದು ನಿತ್ಯ ಶಾಖೆಯನ್ನು ಮಾಡ್ತೇವೆ ಅಂತ. ನೀವೆಲ್ಲರೂ ಒಂದಷ್ಟು ಜನ ನೀವು ನೋಡಿರುವಂಥ ಸಾಧ್ಯತೆ ಇದೆ, ಅಥವಾ ನೀವು ತುಂಬ ಜನ ಅದರಲ್ಲಿ ಭಾಗವಹಿಸಿರುವಂಥ ಸಾಧ್ಯತೆಯೂ ಇದೆ.